ರಾಜ್ಯದಲ್ಲಿ ವಿಚಿತ್ರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರ್ತವೆ. ಈ ನಡುವೆ ಕೋಲಾರದಲ್ಲಿ ಮಾನವೀಯತೆಯೇ ತಲೆ ತಗ್ಗಿಸುವಂತೆಯಾಗಿದೆ. ಹೆರಿಗೆಯಾದ ನಂತರ ಮಗುವಿನ ತಾಯಿ ಮಗುವನ್ನ ಬಿಟ್ಟು ಹೋಗಿದ್ದಾಳೆ. ಮಗುವನ್ನ ನೋಡಿದ್ರೆ ಜನರಿಗೆ ಕರುಳು ಹಿಂಡುವಂತೆಯಾಗಿದೆ. ಆಗ ತಾನೇ ಜನಿಸಿದ ಹೆಣ್ಣು ಮಗು ಬಿಟ್ಟು ಆಕೆ ಹೇಗೆ ತಾನೇ ಇದ್ದಾಳೆ ಅನ್ನೋ ಚರ್ಚೆಗಳು ಆರಂಭವಾಗಿವೆ. ಮಗುವನ್ನ ಅನಾಥ ಮಾಡಿ ತಾಯಿ ಎಸ್ಕೇಪ್ ಆಗಿದ್ದಾಳೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಜಿಲ್ಲಾಸ್ಪತ್ರೆಗೆ ಹೆರಿಗೆಗೆಂದು ಈ ಮೌನಿಕಾ ಬಂದಿದ್ಲು. ವಿಳಾಸ ಸೇರಿದಂತೆ ಯಾವುದೇ ದಾಖಲಾತಿ ನೀಡದೆ ನಾರ್ಮಲ್ ಹೆರಿಗೆ ಮಾಡಿಸಿಕೊಂಡಿದ್ದಾಳೆ. ಇವರು ಕುಟುಂಬದ ಮದುವೆಗೆ ಬಂದಿದ್ರಂತೆ. ನಂತರ ಹೆರಿಗೆ ನೋವು ಎಂದು ಹೆರಿಗೆ ಮಾಡಿಸಿಕೊಂಡ ಮೌನಿಕಾ ಹೆಣ್ಣು ಮಗು ಎಂದು ತಿಳಿದು ಎಸ್ಕೇಪ್ ಆಗಿದ್ದಾಳೆ. ಮಾನವೀಯತೆ ದೃಷ್ಟಿಯಲ್ಲಿ ವೈದ್ಯೆ ಡಾಕ್ಟರ್ ಶಾಂತಾ ಹೆರಿಗೆ ಮಾಡಿಸಿದ್ದಾರೆ. ಹೆರಿಗೆ ಬಳಿಕ ತಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೇರಸಂದ್ರದ ಶ್ರೀನಿವಾಸ್ ಎಂಬುವವರ ಪತ್ನಿ ಎಂದು ಹೇಳಿಕೊಂಡಿದ್ದಾಳೆ. ಜೊತೆಗೆ ಮೊಬೈಲ್ ನಂಬರ್ ಸಮೇತ ಸುಳ್ಳು ಮಾಹಿತಿಯನ್ನು ನೀಡಿದ್ದಾಳೆ. ದುರಂತ ಎಂದರೆ ಈಕೆಗೆ 19 ವರ್ಷ ವಯಸ್ಸು. ಈ ಚಿಕ್ಕ ವಯಸ್ಸಲ್ಲೇ ಎಂತಹ ಕ್ರೂರ ಮನಸ್ಸಿನ ಮಹಿಳೆ ಎಂದು ಜನರು ಆಡಿಕೊಳ್ತಿದ್ದಾರೆ. ಇಂದು ಬೆಳಗ್ಗೆ ಟೀ ಕುಡಿದು ಬರೋದಾಗಿ ಹೇಳಿ ಆಕೆ ಎಸ್ಕೇಪ್ ಆಗಿದ್ದಾಳೆ. ಅಲ್ಲದೆ ಈಕೆಯ ಜೊತೆ ಬಂದಿದ್ದ ವೃದ್ಧೆಯೂ ಸಹ ಪಲಾಯನ ಮಾಡಿದ್ದಾಳೆ ಎಂದು ತಿಳಿದು ಬಂದಿದೆ. ಇನ್ನು ಎಲ್ಲೋ ಹೋಗಿರಬಹುದು ಎಂದು ಕೊಟ್ಟ ನಂಬರ್ಗೆ ಕರೆ ಮಾಡಿ ಕೇಳಿದ್ರೆ ರಾಂಗ್ ನಂಬರ್ ಬರ್ತಾ ಇದೆ. ಅಲ್ಲದೆ ವಿಳಾಸದ ಬಗ್ಗೆ ಚರ್ಚಿಸಲು ಹೋದ್ರೆ ಅದು ಸಹ ತಪ್ಪಾಗಿದೆ. ಇದರಿಂದ ವೈದ್ಯರೇ ಕ್ಷಣಕಾಲ ಬೆಚ್ಚಿ ಬಿದ್ದಿದ್ದಾರೆ. ತಾಯಿಯ ಆಶ್ರಯ ಹಾಗೂ ಹಾಲು ಸಿಗದೆ ಹೆಣ್ಣು ಶಿಶು ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದೆ. ಮಗು 1.5 ಕೆಜಿ ಇರೋದ್ರಿಂದ ವೈದ್ಯರ ವಿಶೇಷ ರೀತಿಯಲ್ಲಿ ನೋಡಿಕೊಳ್ತಿದ್ದಾರೆ. ಬೇರೆಯವರ ಎದೆ ಹಾಲು ಕುಡಿಸಿ ಮಗು ಆರೈಕೆ ಮಾಡ್ತಿದ್ದಾರೆ. ಈ ನಡುವೆ ಸಿಸಿಟಿವಿ ಆಧರಿಸಿ ಮಗುವಿನ ತಾಯಿಗಾಗಿ ಕೋಲಾರ ನಗರ ಪೊಲೀಸರು ಹುಡುಕಾಟವನ್ನು ಆರಂಭ ಮಾಡಿದ್ದಾರೆ. ಕೋಲಾರ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳ ಸೆಕ್ಯೂರಿಟಿ ವೈಫಲ್ಯದಿಂದ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ರಾಜ್ಯದಲ್ಲಿ ವಿಚಿತ್ರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರ್ತವೆ. ಈ ನಡುವೆ ಕೋಲಾರದಲ್ಲಿ ಮಾನವೀಯತೆಯೇ ತಲೆ ತಗ್ಗಿಸುವಂತೆಯಾಗಿದೆ. ಹೆರಿಗೆಯಾದ ನಂತರ ಮಗುವಿನ ತಾಯಿ ಮಗುವನ್ನ ಬಿಟ್ಟು ಹೋಗಿದ್ದಾಳೆ. ಮಗುವನ್ನ ನೋಡಿದ್ರೆ ಜನರಿಗೆ ಕರುಳು ಹಿಂಡುವಂತೆಯಾಗಿದೆ. ಆಗ ತಾನೇ ಜನಿಸಿದ ಹೆಣ್ಣು ಮಗು ಬಿಟ್ಟು ಆಕೆ ಹೇಗೆ ತಾನೇ ಇದ್ದಾಳೆ ಅನ್ನೋ ಚರ್ಚೆಗಳು ಆರಂಭವಾಗಿವೆ. ಮಗುವನ್ನ ಅನಾಥ ಮಾಡಿ ತಾಯಿ ಎಸ್ಕೇಪ್ ಆಗಿದ್ದಾಳೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಜಿಲ್ಲಾಸ್ಪತ್ರೆಗೆ ಹೆರಿಗೆಗೆಂದು ಈ ಮೌನಿಕಾ ಬಂದಿದ್ಲು. ವಿಳಾಸ ಸೇರಿದಂತೆ ಯಾವುದೇ ದಾಖಲಾತಿ ನೀಡದೆ ನಾರ್ಮಲ್ ಹೆರಿಗೆ ಮಾಡಿಸಿಕೊಂಡಿದ್ದಾಳೆ. ಇವರು ಕುಟುಂಬದ ಮದುವೆಗೆ ಬಂದಿದ್ರಂತೆ. ನಂತರ ಹೆರಿಗೆ ನೋವು ಎಂದು ಹೆರಿಗೆ ಮಾಡಿಸಿಕೊಂಡ ಮೌನಿಕಾ ಹೆಣ್ಣು ಮಗು ಎಂದು ತಿಳಿದು ಎಸ್ಕೇಪ್ ಆಗಿದ್ದಾಳೆ. ಮಾನವೀಯತೆ ದೃಷ್ಟಿಯಲ್ಲಿ ವೈದ್ಯೆ ಡಾಕ್ಟರ್ ಶಾಂತಾ ಹೆರಿಗೆ ಮಾಡಿಸಿದ್ದಾರೆ. ಹೆರಿಗೆ ಬಳಿಕ ತಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೇರಸಂದ್ರದ ಶ್ರೀನಿವಾಸ್ ಎಂಬುವವರ ಪತ್ನಿ ಎಂದು ಹೇಳಿಕೊಂಡಿದ್ದಾಳೆ. ಜೊತೆಗೆ ಮೊಬೈಲ್ ನಂಬರ್ ಸಮೇತ ಸುಳ್ಳು ಮಾಹಿತಿಯನ್ನು ನೀಡಿದ್ದಾಳೆ. ದುರಂತ ಎಂದರೆ ಈಕೆಗೆ 19 ವರ್ಷ ವಯಸ್ಸು. ಈ ಚಿಕ್ಕ ವಯಸ್ಸಲ್ಲೇ ಎಂತಹ ಕ್ರೂರ ಮನಸ್ಸಿನ ಮಹಿಳೆ ಎಂದು ಜನರು ಆಡಿಕೊಳ್ತಿದ್ದಾರೆ. ಇಂದು ಬೆಳಗ್ಗೆ ಟೀ ಕುಡಿದು ಬರೋದಾಗಿ ಹೇಳಿ ಆಕೆ ಎಸ್ಕೇಪ್ ಆಗಿದ್ದಾಳೆ. ಅಲ್ಲದೆ ಈಕೆಯ ಜೊತೆ ಬಂದಿದ್ದ ವೃದ್ಧೆಯೂ ಸಹ ಪಲಾಯನ ಮಾಡಿದ್ದಾಳೆ ಎಂದು ತಿಳಿದು ಬಂದಿದೆ. ಇನ್ನು ಎಲ್ಲೋ ಹೋಗಿರಬಹುದು ಎಂದು ಕೊಟ್ಟ ನಂಬರ್ಗೆ ಕರೆ ಮಾಡಿ ಕೇಳಿದ್ರೆ ರಾಂಗ್ ನಂಬರ್ ಬರ್ತಾ ಇದೆ. ಅಲ್ಲದೆ ವಿಳಾಸದ ಬಗ್ಗೆ ಚರ್ಚಿಸಲು ಹೋದ್ರೆ ಅದು ಸಹ ತಪ್ಪಾಗಿದೆ. ಇದರಿಂದ ವೈದ್ಯರೇ ಕ್ಷಣಕಾಲ ಬೆಚ್ಚಿ ಬಿದ್ದಿದ್ದಾರೆ. ತಾಯಿಯ ಆಶ್ರಯ ಹಾಗೂ ಹಾಲು ಸಿಗದೆ ಹೆಣ್ಣು ಶಿಶು ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದೆ. ಮಗು 1.5 ಕೆಜಿ ಇರೋದ್ರಿಂದ ವೈದ್ಯರ ವಿಶೇಷ ರೀತಿಯಲ್ಲಿ ನೋಡಿಕೊಳ್ತಿದ್ದಾರೆ. ಬೇರೆಯವರ ಎದೆ ಹಾಲು ಕುಡಿಸಿ ಮಗು ಆರೈಕೆ ಮಾಡ್ತಿದ್ದಾರೆ. ಈ ನಡುವೆ ಸಿಸಿಟಿವಿ ಆಧರಿಸಿ ಮಗುವಿನ ತಾಯಿಗಾಗಿ ಕೋಲಾರ ನಗರ ಪೊಲೀಸರು ಹುಡುಕಾಟವನ್ನು ಆರಂಭ ಮಾಡಿದ್ದಾರೆ. ಕೋಲಾರ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳ ಸೆಕ್ಯೂರಿಟಿ ವೈಫಲ್ಯದಿಂದ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ರಾಜ್ಯದಲ್ಲಿ ವಿಚಿತ್ರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರ್ತವೆ. ಈ ನಡುವೆ ಕೋಲಾರದಲ್ಲಿ ಮಾನವೀಯತೆಯೇ ತಲೆ ತಗ್ಗಿಸುವಂತೆಯಾಗಿದೆ. ಹೆರಿಗೆಯಾದ ನಂತರ ಮಗುವಿನ ತಾಯಿ ಮಗುವನ್ನ ಬಿಟ್ಟು ಹೋಗಿದ್ದಾಳೆ. ಮಗುವನ್ನ ನೋಡಿದ್ರೆ ಜನರಿಗೆ ಕರುಳು ಹಿಂಡುವಂತೆಯಾಗಿದೆ. ಆಗ ತಾನೇ ಜನಿಸಿದ ಹೆಣ್ಣು ಮಗು ಬಿಟ್ಟು ಆಕೆ ಹೇಗೆ ತಾನೇ ಇದ್ದಾಳೆ ಅನ್ನೋ ಚರ್ಚೆಗಳು ಆರಂಭವಾಗಿವೆ. ಮಗುವನ್ನ ಅನಾಥ ಮಾಡಿ ತಾಯಿ ಎಸ್ಕೇಪ್ ಆಗಿದ್ದಾಳೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಜಿಲ್ಲಾಸ್ಪತ್ರೆಗೆ ಹೆರಿಗೆಗೆಂದು ಈ ಮೌನಿಕಾ ಬಂದಿದ್ಲು. ವಿಳಾಸ ಸೇರಿದಂತೆ ಯಾವುದೇ ದಾಖಲಾತಿ ನೀಡದೆ ನಾರ್ಮಲ್ ಹೆರಿಗೆ ಮಾಡಿಸಿಕೊಂಡಿದ್ದಾಳೆ. ಇವರು ಕುಟುಂಬದ ಮದುವೆಗೆ ಬಂದಿದ್ರಂತೆ. ನಂತರ ಹೆರಿಗೆ ನೋವು ಎಂದು ಹೆರಿಗೆ ಮಾಡಿಸಿಕೊಂಡ ಮೌನಿಕಾ ಹೆಣ್ಣು ಮಗು ಎಂದು ತಿಳಿದು ಎಸ್ಕೇಪ್ ಆಗಿದ್ದಾಳೆ. ಮಾನವೀಯತೆ ದೃಷ್ಟಿಯಲ್ಲಿ ವೈದ್ಯೆ ಡಾಕ್ಟರ್ ಶಾಂತಾ ಹೆರಿಗೆ ಮಾಡಿಸಿದ್ದಾರೆ. ಹೆರಿಗೆ ಬಳಿಕ ತಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೇರಸಂದ್ರದ ಶ್ರೀನಿವಾಸ್ ಎಂಬುವವರ ಪತ್ನಿ ಎಂದು ಹೇಳಿಕೊಂಡಿದ್ದಾಳೆ. ಜೊತೆಗೆ ಮೊಬೈಲ್ ನಂಬರ್ ಸಮೇತ ಸುಳ್ಳು ಮಾಹಿತಿಯನ್ನು ನೀಡಿದ್ದಾಳೆ. ದುರಂತ ಎಂದರೆ ಈಕೆಗೆ 19 ವರ್ಷ ವಯಸ್ಸು. ಈ ಚಿಕ್ಕ ವಯಸ್ಸಲ್ಲೇ ಎಂತಹ ಕ್ರೂರ ಮನಸ್ಸಿನ ಮಹಿಳೆ ಎಂದು ಜನರು ಆಡಿಕೊಳ್ತಿದ್ದಾರೆ. ಇಂದು ಬೆಳಗ್ಗೆ ಟೀ ಕುಡಿದು ಬರೋದಾಗಿ ಹೇಳಿ ಆಕೆ ಎಸ್ಕೇಪ್ ಆಗಿದ್ದಾಳೆ. ಅಲ್ಲದೆ ಈಕೆಯ ಜೊತೆ ಬಂದಿದ್ದ ವೃದ್ಧೆಯೂ ಸಹ ಪಲಾಯನ ಮಾಡಿದ್ದಾಳೆ ಎಂದು ತಿಳಿದು ಬಂದಿದೆ. ಇನ್ನು ಎಲ್ಲೋ ಹೋಗಿರಬಹುದು ಎಂದು ಕೊಟ್ಟ ನಂಬರ್ಗೆ ಕರೆ ಮಾಡಿ ಕೇಳಿದ್ರೆ ರಾಂಗ್ ನಂಬರ್ ಬರ್ತಾ ಇದೆ. ಅಲ್ಲದೆ ವಿಳಾಸದ ಬಗ್ಗೆ ಚರ್ಚಿಸಲು ಹೋದ್ರೆ ಅದು ಸಹ ತಪ್ಪಾಗಿದೆ. ಇದರಿಂದ ವೈದ್ಯರೇ ಕ್ಷಣಕಾಲ ಬೆಚ್ಚಿ ಬಿದ್ದಿದ್ದಾರೆ. ತಾಯಿಯ ಆಶ್ರಯ ಹಾಗೂ ಹಾಲು ಸಿಗದೆ ಹೆಣ್ಣು ಶಿಶು ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದೆ. ಮಗು 1.5 ಕೆಜಿ ಇರೋದ್ರಿಂದ ವೈದ್ಯರ ವಿಶೇಷ ರೀತಿಯಲ್ಲಿ ನೋಡಿಕೊಳ್ತಿದ್ದಾರೆ. ಬೇರೆಯವರ ಎದೆ ಹಾಲು ಕುಡಿಸಿ ಮಗು ಆರೈಕೆ ಮಾಡ್ತಿದ್ದಾರೆ. ಈ ನಡುವೆ ಸಿಸಿಟಿವಿ ಆಧರಿಸಿ ಮಗುವಿನ ತಾಯಿಗಾಗಿ ಕೋಲಾರ ನಗರ ಪೊಲೀಸರು ಹುಡುಕಾಟವನ್ನು ಆರಂಭ ಮಾಡಿದ್ದಾರೆ. ಕೋಲಾರ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳ ಸೆಕ್ಯೂರಿಟಿ ವೈಫಲ್ಯದಿಂದ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ.